ಜಾಹ್ನವಿ ಮತ್ತು ಅಶ್ವಿನಿ ಅಂತ ಬಂದಾಗ ಯಾರು ಯಾರ ಬ್ರೈನ್ ಆಗಿದ್ದಾರೆ, ಯಾರು ಯಾರನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಸೊ ಅನ್ಸುತ್ತೆ ನಿಮಗೆ? ಅಶ್ವಿನಿ ಅವರು ಒಂದು ಸಜೆಷನ್ ಬಾಕ್ಸ್ ಆಗಿದ್ದಾರೆ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ. ಜಾಹ್ನವಿ ಅವರು ಬ್ರೈನ್ ಕೈ ಕೊಟ್ಟಿದ್ದಾರೆ, ಅಶ್ವಿನಿ ಅವ್ರ ಕೈ ಕೊಟ್ಟಿದ್ದಾರೆ. ಬಟ್ ಅಡ್ವಾಂಟೇಜ್ ತಗೋತಿರೋದು ಜಾಹ್ನವಿ ಅವರು. ಯಾಕಂದರೆ ಫಸ್ಟ್ ವೀಕ್ ನಾಮಿನೇಟ್ ಆಗಿದ್ರು, ಇನ್ನು ಜಾಹ್ನವಿ ಗೇಮೇ ಇಲ್ಲ ಮನೆಯಲ್ಲಿ, ಏನೂ ಇಲ್ಲ, ಏನೂ ಮಾಡ್ತಿಲ್ಲ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ದು. ಸಡನ್ಲಿ ಚೇಂಜ್ ಆಗುತ್ತೆ, ಸಡನ್ಲಿ ಎಲ್ಲ ಕಡೆ ಜಾಹ್ನವಿ ಮಾತಾಡ್ತಾರೆ, ಎಲ್ಲ ವಿಚಾರದಲ್ಲೂ ಮೂಗು ತೋರಿಸ್ತಾರೆ. ಇದು ಇಂಡಿವಿಜುವಲಿ ಜಾಹ್ನವಿ ಆದವರು ಮಾಡ್ತಿರ್ಲಿಲ್ಲ. ಅಶ್ವಿನಿ ಅವ್ರ ಇನ್ಫ್ಲೂಯೆನ್ಸಿಂದ ಮಾಡೋದಕ್ಕೆ ಶುರು ಮಾಡಿದ್ರು. ನಾನು ಸೈಲೆಂಟ್ ಆಗಿದ್ರೆ ವರ್ಕ್ ಆಗಲ್ಲ, ಇವ್ರದ್ದು ಈ ಒಂದು ಗುಣ ವರ್ಕ್ ಆಗ್ತಿದ್ದಿಲ್ಲ, ಅದನ್ನು ನಾನು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅದನ್ನು ಪ್ರಯತ್ನ ಪಟ್ಟಿದ್ದಾರೆ ಅಷ್ಟೇ. ಅವ್ರಿಗೆ ಐಡಿಯಾನೂ ಇಲ್ಲ ಅದು ನೆಗೆಟಿವ್ ಆಗಿ ಹೇಗೆ ಹೋಗ್ತಿದೆ ಅಂತ. ಯಾಕಂದ್ರೆ ಅವ್ರು ಅದನ್ನು ಅರ್ಥ ಮಾಡ್ಕೊಳ್ಳೋದು, ತಲೆ ಇದ್ದವ್ರು ಯಾರು ಒಂಚೂರು ಸುದೀಪ್ ಸರ್ ಬಂದು ಸೂಚನೆ ಕೊಟ್ಟಾಗಲೇ ಗೊತ್ತಾಗುತ್ತೆ, ಓಕೆ ಇದು ನಮಗೆ ಬ್ಯಾಡ್ ಇಂಪ್ಯಾಕ್ಟ್ ಆಗ್ತಿದೆ ಅಂತ. ಸೊ ಸುದೀಪ್ ಸರ್ ಸಾಕಷ್ಟು ವಿಚಾರನ ತುಂಬ ಸಟಲ್ ಆಗಿ ಬಿಟ್ವೀನ್ ದ ಲೈನ್ಸ್ ಹೇಳ್ತಾರೆ. ಅದನ್ನು ಅರ್ಥ ಮಾಡಿಕೊಂಡವರು ತಿಳ್ಕೊಂಡು ಮುಂದೆ ಗೇಮ್ನ ಬೆಟರ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರೆ. ಇವರು ಅದನ್ನು ಸೀರಿಯಸ್ ಆಗಿ ತೊಗೊಳ್ದೆ ನಾವು ಮಾಡೋದೇ ಮಾಡೋಣ ಅಂತ ಕೂತ್ಕೊಂಡ್ರೆ ಆದಷ್ಟು ಬೇಗ ಹೊರಗೆ ಬರ್ತಾರೆ. ಇನ್ಫ್ಯಾಕ್ಟ್ ಆ ಥರ ಪ್ಲೇಯರ್ಸ್ ಇರೋದಕ್ಕಿಂತ ಹೊರಗೆ ಬರೋದೇ ಬೆಟರ್ ಬಿಡಿ. ಓಕೆ, ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತೀರಿ? ಅಶ್ವಿನಿ ಅವರು ತುಂಬ ದಿನ ಇರ್ತಾರೆ, ಜಾಹ್ನವಿ ಅವರು ಐ ಥಿಂಕ್ ಆದಷ್ಟು ಬೇಗ ಬರ್ತಾರೆ. ಇನ್ನು ಈಗ ವೈಲ್ಡ್ ಕಾರ್ಡ್ ಎಂಟ್ರಿಗಳು ತುಂಬಾನೇ ವೈಲ್ಡ್ ಆಗಿದ್ದಾರೆ. ಎಲ್ಲರೂ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಗೇಮ್ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ, ಯಾರ್ಯಾರಿಗೆ ಏನೇನು ಮಾಡಬೇಕು ಒಳಗಡೆ ಹೋಗಿ ಅನ್ನೋದನ್ನು ಕೂಡ ಕರೆಕ್ಟಾಗಿ ವೇದಿಕೆ ಮೇಲೆ ಹೇಳಿದ್ರು ಅವರು. ಈಗ ಆಲ್ರೆಡಿ ರಘು ಅವರು ಆರ್ಭಟ ಸ್ಟಾರ್ಟ್ ಮಾಡಿದ್ದಾರೆ, ನೋಡಿದ್ರ ನೀವು ಪ್ರೋಮೋ? ಅಶ್ವಿನಿ ಮತ್ತೆ ರಘು ಅವ್ರ ವಿರುದ್ಧ ದೊಡ್ಡ ಜಗಳನೇ ಆಗುತ್ತೆ. ಸೊ ಯಾರಿಲ್ಲಿ ವಿಲ್ಲನ್ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಏನ್ ಅನ್ನಿಸ್ತು ನಿಮ್ಗೆ ಅದನ್ನ ನೋಡಿದಾಗ? ವೈಲ್ಡ್ ಕಾರ್ಡ್ಗಳು ಏನಾದ್ರು ಟ್ವಿಸ್ಟ್ ಕೊಡ್ತಾರಾ? ಜಾಹ್ನವಿ ಮತ್ತೆ ಅಶ್ವಿನಿಗೆ ಮಾರಿ ಹಬ್ಬ ಕಾದಿದ್ಯಾ ಅಂತ? ಆನೆಸ್ಟ್ಲಿ ಜಂಟಿ ಒಂಟಿ ಅನ್ನೋ ಡಿವಿಷನ್ ಇಲ್ಲ ಅಂದಿದ್ರೆ ಫಸ್ಟ್ ವೀಕೆ ಈ ಆಟ ಎಲ್ಲ ಶುರುವಾಗಿರೋದು. ಪವರ್ ಗೇಮ್ ಇದ್ದಿದ್ರಿಂದ, ನಮ್ಮ ಕೈ ಕಟ್ ಹಾಕಿದ್ದಿದ್ರಿಂದ ನಾವು ಹೆಚ್ಚಿಗೆ ಏನೂ ಮಾಡೋದಕ್ಕಾಗಲಿಲ್ಲ. ಈಗ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟವ್ರಿಗೆ ದಾರಿ ಸುಲಭ ಆಗಿದೆ, ಯಾಕಂದರೆ ಕಷ್ಟಗಳನ್ನ ನಾವು ದಾಟ್ಬಿಟ್ಟು ಹೊರಗೆ ಬಂದುಬಿಟ್ಟಿದ್ದೀವಿ. ಅವ್ರದ್ದು ಏನಿದ್ರು ಆಲ್ರೆಡಿ ಆಟಗಳನ್ನ ನೋಡಿದ್ರಿಂದ ಈ ವ್ಯಕ್ತಿತ್ವ ಹಿಂಗೆ, ಈ ವ್ಯಕ್ತಿತ್ವ ಹಿಂಗೆ, ಜನರಿಗೆ ಇವ್ರ ಬಗ್ಗೆ ಪಾಸಿಟಿವ್ ಇದೆ, ಇವ್ರ ಬಗ್ಗೆ ನೆಗೆಟಿವ್ ಇದೆ, ಇವರು ವರ್ಕೇ ಆಗಲ್ಲ ಮನೆಯಲ್ಲಿ ಅನ್ನೋ ಕ್ಲಾರಿಟಿ ಇದೆ.